ವಾಲಿವ ಮತ್ತು ಅಲ್ಲಿ ನಾವು ಅದೇ ಅಂದ್ರೆ ಆಗ್ಬಾರ್ದಲ್ಲ ಅಕ್ಕವ ನಾವೆಲ್ಲ ಚಲೋ ಮನುಷ್ಯರನ್ನ ಆದ್ರೆ ಒಬ್ರು ಬೆಡ್ರೂಮ್ಗೆ ಸುಮ್ಮನೆ ಬರೋರ ಅಲ್ಲಿ ಬೇಡ ಅನಾಹುತಕ್ಕೆ ಈಡಕ್ಕವು ಮತ್ತು ಅವು ಏನೋ ಕಾನೂನು ಕೈ ತೊಗೊಂಡ್ರು ಕಾಲ್ಮರಿ ಕೈ ತೊಗೊಂಬರ್ತತ್ತ ಮತ್ತು ನೀ ಎಲ್ಲಿ ಕಾಲ್ಮರಿ ತೊಗೊಂಡು ನಾನು ಬಿಡು ಹಂಗೆ ಆಗ್ಬಾರ್ದು ಹೋಗ್ಯವು ಒಳಗೆ ಹೋಗು ಅಪ್ಪಾರ ಹೇಳ್ಯಾರ ಚಾವಿ ತಂದು ಪಟ್ನ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಡ್ತೀನಿ. ಅಲ್ಲ ನಾನೆಂತ ಹುಚ್ಚಿ ಇರಬಾರ್ದು ಅಂತೀನಿ. ಕಿತ್ತಲ ಗಿಡದಲ್ಲಿ ಹಣ್ಣು ಇಟ್ಕೊಂಡು ಕಾಳೆಲ್ಲ ಹುಡುಕ್ತಾ ಇದ್ದೀನಲ್ಲ, ನನ್ನಂತ ಹುಚ್ಚಿ ಹುಡುಕಿದ್ರು ಸಿಗಲ್ಲ ಅನ್ಸುತ್ತೆ. ಇದು ಕಾಯಂ ಚಟನ ಐತೆ ನಿನಗೆ ಯಾವುದು ಒಬ್ಬೊಬ್ಬಕ್ಕೆ ಮಾತಾಡೋದು ಹಂಗೆ ಇದಕ್ಕೆ ಹಸಿರು ಗುಳಿಗೆ ಸಿಗ್ತಾವೆ ₹1.5 ಒಂದು ಅಂಗಡ್ಯಾಗ ಕಿರಾಣಿ ಅಂಗಡಿಯಾಗ ಮುದ್ದಮ್ ಸಿಗ್ತಾವೆ ಅದ್ರ ಜೋಡಿ ಹಳದಿ ಗುಳಿಗೆ ಕೊಡ್ತಾರೆ ಎರಡು ಕೊಡ್ತು ಗಪ್ಪ ನೋಡ ನನಗೂ ಮೊದಲು ಇರ್ತೇವೆ ಅವು ಎರಡು ತಗೊಳ್ಳೋಣ ಗಪ್ಪ ಆಗ್ಬಿಟ್ಟತ್ ನೋಡೋದು. ಇವತ್ತು ನಿನಗೆ ಇಷ್ಟೊಂದು ಗುಳಿಗೆ ಹಾಕಬೇಕು ಅನ್ಸೈತಿ, ಹಾಕ್ಲಾ? ಇವತ್ತು ನನಗೆ ಅಷ್ಟು ಗುಳಿಗೆ ನುಂಗು ಹಂಗೆ ಆಗಿತ್ತು, ಹಸು ಭಾಳ ಆಗಿತ್ತು ನನಗೆ. ಹೌದಾ, ನೀ ನಂಗೋ ಗುಳಿಗೆ ಬೇರೆ, ನಾನ್ ನಿನಗೆ ಬೇರೆನೆ ಕೊಡ್ತೀನಿ. ನುಂಗ್ತೀಯಾ? ಮಾಟಿ ಸಫಾಯಿ ಆಗೋದಿದ್ರೆ ಕೊಡೆವು ಅಂದ ಗ್ಯಾಸ್ಟ್ರಿಕ್ ಆಗ್ಬಿಟ್ಟದು ಒಟ್ಟು. ನಿನಗೆ ಹೊಟ್ಟಿ ಸಾಪಾಗೋದು ಬೇಕಾಗಿಲ್ಲ, ಮೈಂಡ್ ಶಾರ್ಪ್ ಆಗೋದು ಬೇಕಾಗಿದೆ. ಅದು ನನ್ನ ಹತ್ರ ಇದೆ. ನಾಲ್ಕರದೊಂದು ತರಿಸಿಟ್ಟೆ ನಾನು ಚಲೋ ಆತೇವ. ಅದ್ರ ಜೋಡಿ ಸ್ನ್ಯಾಕ್ಸ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಯವು ಹಂಗೆ ತಿಂದಿಂದ ಒನ್ ಮೋರ್ ಅನ್ಬೇಕು. ರಾಹುಲ್ ಒಳಗೆ ಅದ ನನ್ನ ಅಳ್ಯಾಡ್ಸಕ್ಕ ಇಲ್ಲ ಅದು ಬೇಕಾ ಈಗ? ಮತ್ತು ಅವ್ನು ರಾಹುಲ್ ಅಳ್ಯಾಡ್ಸ್ಲಾರ್ದ ಬೆಳ್ಳುಳ್ಳಿ ಕಬಾಬ್ ಅಂತ ನೀ ಬೇಕು ಅಂತ ಕೇಳು, ನಾನು ಇವಾಗಲೇ ಇಲ್ಲ ತರಿಸ್ಕೊಡ್ತೀನಿ. ಬೇಕಾ? ಬಾ ಚಲೋ ಆತು ಬಿಡಿಯೋ. ನಾಲ್ಕರದ್ದು ಬೇಡ, ಎರಡರ ತರಿಸ್ಬಿಡಿ. ನಿನಗೂ ಕ್ವಾಟ್ರ್ ನನಗೂ ಕ್ವಾಟ್ರ್. ನನಗೆ ಬೇಡಪ್ಪ, ನೀನೊಬ್ಬನ್ ಫುಲ್ ಟೈಟ್ ಆಗಿ ಸಾಕು. ಯಾವ ಎರಡು ಕ್ವಾಟ್ರ್ ಭಾಳ ಅಜ್ಜಕತ್ ಮತ್ತೆ ಇದ್ರಾಗ ಯಾರು ಇದ್ರ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಡಿದ್ದು ಮತ್ತೆ. ಆದ್ರೆ ಬೆಳ್ಳುಳ್ಳಿ ಕಬಾಬ್ ಮರಿಬೇಡ, ಒಟ್ಟು ಭಾಳ ಅಟ್ಟು ಫ್ರೈ ಮಾಡೋಣ. ಎಣ್ಣೆ ಶಿಸ್ತು ಹಾಕಿ ಗಂಟ್ಲು ಹಿಡಿಬೇಕು ನೋಡ. ಮಾಡ್ಕೊಡ್ತೀನಿ, ಬೆಳ್ಳುಳ್ಳಿ ಕಬಾಬು ಮಾಡ್ಕೊಡ್ತೀನಿ. ಮಾಡು ಮಲ್ಲು, ಹೇಳು. ನಾನು ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತ ಮಾಡಿದ್ದೀನಿ, ಕೇಳ? ಕೇಳು ಬೇ. ನಾನು ನಿನ್ನ ನೀ ಅದೇಲ್ಲ ಯವ್ವ, ನಾನು ನಿನ್ನ ಮನ್ಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಆಗ ಕೆಟ್ಟ ಅಸಹಿತನ ಮಾತಾಡಕ ಅದೇ ಹಂಗಾಕತ್ ಬೇ. ಶ್ರೀಮಂತರ ಮನೆಯಾರ ನೀವು ಅದ್ರಾಗ ಗಂಡದ ನೀವು ಕೊಳ್ಳಾಗ ನೋಡು ಗೈಡ್ ದೊಡ್ಡ ಗುಳದಾಳಿ ಕಟ್ಟಿ ಅದು ದನಕ್ಕೆ ಇದನ್ನು ಕಟ್ಟಿದ್ರ ಗತ್ತೆ ಅಷ್ಟು ದೊಡ್ಡ ಗುಳದಾಳಿ ಐತಿ. ದನಕ್ಕೆ ಇದನ್ನ ಏನೋ ಕಟ್ಟಿದಾರಲ್ಲ ಬಿ ದೊಡ್ಡದ ಕೊಟ್ಟದು ಏನದು? ಹಾಂ, ಅದನ್ನ ಯಾಕೆ ಕಟ್ಟಿರ್ತಾರ? ಮತ್ತು ಇದನ್ನ ಯಾಕೆ ಕಟ್ಟಿರ್ತಾರ? ಮತ್ತು ಹಂಗಿದ್ದು ಮತ್ತು ನೀ ಹಿಂಗೆ ಅಡ್ಡಾಡ್ತಿ ಅಂದ್ರೆ ಆ ದನದಕ್ಕಿಂತ ಮಿಕ್ಕಿದಕ್ಕೆವು ಮಾತಾಡು ಅದೆಷ್ಟು ಅಂತ ಮಾತಾಡ್ತೀಯ, ನಾನು ನೋಡ್ತೀನಿ. ನಾ ಕೆಟ್ಟ ಮಾತಾಡ್ತೀನಿ, ನೀವು ಬಿಟ್ರೆ ಒಟ್ಟ 6 ಮಟ ಅವ್ರು 5 ಅಂದ್ರೆ ನಾ 6 ಮಾಡಿ ಕೈ ಬಿಡ್ತೀನಿ. ಮತ್ತು ನೀನು ಮನಸ್ಸು ಮಾಡಿದ್ದೆ, ಆದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಮುಂದಿನ ಸೀಸನ್ಗೆ 2 ಬರ್ಕೊಡ್ಬೇಕು ಅಂತ ನಾನು ಮಾಡಿದ್ದೀನಿ. ಇವು ಒಟ್ಟು ನನಗ ನಿನಗೆ ಯೂಸ್ ಆಗುತ್ತಲ್ಲ. ಹಾಕತ್ತೀವ 20 ಆದದ್ ನೋಡಿದ್ರೆ ನೋಡಿ ಇಂಥವ್ 4 ಆದ್ರೂ ಅಮೃದಿಲ್ಲ ನನಗೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಅಂದ್ರೆ ನಾನು ನೀನು ದತ್ತಕ್ಕೆ ತಗೋಬೇಕಂತ ವಿಚಾರ ಮಾಡಿಬಿಟ್ರೆ ಚಲೋ ಆತ್ ಬಿಡುವ. ಹರಿದಕ್ಕೆ ಮಮ್ಮಿ ಸಿಕ್ಕಿ ಪಪ್ಪ ಎಲ್ಲೋಗ್ಯ ನೀವು? ಪಪ್ಪ ಬರೋತ್ನ ಬೂದ್ ಬಾಳಿಕಾಯಿ ತೊಗೊಂಬಾನೆ ಅಡ್ಡ. ನಾನು ಬೂದ್ ಬಾಳಿಕಾಯಿ ಅಂದ್ರೆ ಭಾಳ ಘನ ಜೀವನ. ಹಂಗವು ರಸಗುಲ್ಲ ಇರ್ತಾವಲ್ಲ ಇವು ಅವನ್ಯಾಡು ತೊಗೊಂಬ. ಅವು ಭಾಳ ಇಷ್ಟ. ಇವು ರಸ ಇರ್ತತಲ್ಲ ಭಾರಿ ಮಸ್ತ್. ಮತ್ತೇನ್ ಬೇಕಪ್ಪ? ಹುಂಚಿಕಾಯಿ ಮತ್ತು ಇದು ಮಾವಿನಕಾಯಿ ಅಟ್ ಮ್ಯಾಗ ಖಾರ ಉಪ್ಪು ಉದುರ್ಸ್ರಿ ಅವ ಉದುರಿಸಿ ಮತ್ತು ಅದ್ರಾಗ ಬೆಳ್ಳುಳ್ಳಿ ಕಬಾಬ್ ಹಾಕಿ ಬಿಡ್ರಿ. ಅವ್ನು ಅದ್ರಾಗೂ ಬೇಕಾ? ಎಲ್ಲದ್ರಾಗೂ ಬೇಕಾಯವ ನನಗೆ. ಅದು ಬೆಳ್ಳುಳ್ಳಿ ಕಬಾಬ್ ಇರಲಿಲ್ಲ ಅಂದ್ರೆ ಊಟನ ಹೋಗಲ್ದಿ. ಇವತ್ತು ಹೊಟ್ಟಿಗೆ ಬಿದ್ದಿಲ್ಲಲ್ಲ, ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ಬಳಸ್ತಾ ಇದೀಯಾ? ಮಂದಿ ಸುಮಾರು ಆಗ್ಬಿಟ್ಟು ಹೊಟ್ಟಿ ಮೇಲೆ ಹೊಡ್ಯಾರ ಹುಟ್ಟ್ಯಾರ, ಹೊಟ್ಟಿಗೆ ಎಲ್ಬೋದು ಇರಬೇಕು. ಅಂಥವ್ರು ಇರಲ್ಲೇ ನಾವು ಬೆಳೆಯೋದು ಸಾಧ್ಯ. ಹೌದು, ಅದಕ್ಕೆ ಅವ್ರು 8 ವರ್ಷದಾಗ ಮಾಡಿದ್ದು ನಾ 2 ವರ್ಷದಾಗ ಮಾಡಕತ್ತೀನಿ. ಈಗ ಅವ್ರು 8 ಮುದುಕರಾದ್ರು ಅವರು, ನಾ 2 ವರ್ಷದಾಗ ಮಾಡೀನಿ. ಅವ್ರು ಮಾಡಿದ್ದೆಲ್ಲ ಇದೇ ಬೇಕಾಗಿದ್ದು. ನಮ್ಮ ಅಪ್ಪ ಹುಟ್ಟಿದ ಮಗನ. ಮತ್ತೆ ಯಾರಾದ್ರೂ ಮಂದಿ ಹುಟ್ಟಿರ್ತಾರನೋ? ಎಲ್ಲರ ಅಪ್ಪಗ ಹುಟ್ಟಿರ್ತಾರ. ಇನ್ನೊಬ್ರಿಗೆ ಅನ್ಯಾಯ ಇನ್ನೊಬ್ರಿಗೆ ದ್ರೋಹ ಯಾರು ಬಗಿತಾರೋ ಅವ್ರ ಅಪ್ಪ ಒಟ್ಟು ಹುಟ್ಟಿರಂಗಿಲ್ಲ. ಏನು ಕರೆಕ್ಟ್ ನ್ಯಾಯ ನೀತಿ ಇದ್ದ ಬದುಕ್ತಾರೋ ಅವ್ರ ಅಟ್ಟ ಅವ್ರ ಅಪ್ಪ ಹುಟ್ಟಿರ್ತಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೂ ಇಸ್ ದಿಸ್ ಫಾರ್ ದಟ್ ಮೀ. ತಿಳಿತು ತಿಳಿತೆ ನನಗೆ ತಿಳಿದಿಲ್ಲ, ನಿನಗೇನು ತಿಳಿತೆ? ಹೋಗ್ಲಿ ಬಿಡು, ನಿನಗಾರ ತಿಳಿದತ್ತಲ್ಲ. ನಾಳೆಗೆ ಖಾಲಿ ಇದ್ದಾಗ ಹೇಳಾಕತ್ತೆ. ಹಾಂ ಹೇಳು. ನಾನು ಹೇಳ್ತಾ ಇರೋದು ನಿನ್ನ ಮದ್ವೆ ಆಗ್ಬೇಕು ಅಂತ ನಾನು ಮಾಡಿದಿನೋ. ಮತ್ತೆ ಇದ್ದದ ಗಂಡ್ರೆ ನಾನು ಗೂಟಕ್ಕೆ ಬಿಡುತ್ತೇನೆ. ಅದೊಬ್ಬ ಹೆಸರಿಗೆ ಮಾತ್ರ ಗಂಡ, ನೀನು ಒರಿಜಿನಲ್ ಗಂಡ ಆಗು. ಅಂದ್ರೆ ಈ ಒಂದು ಮೊಬೈಲ್ನಾಗ 2 ಸಿಮ್ ಹಾಕಿರ್ತಾರ ಹಂಗನ? ಹಂಗೆ ಅನ್ಕೋ. ಬೇಡ, ನನ್ನ ಸೋದರ ಸೊಸಿ ಕೈ ಕೊಟ್ಟು ನಾನು ಮಾಡಿಸಿ ಕೈಗಿನಿ ಬ್ಯಾಡ್ತಾಯಿ
ಬೇಡ ಒಂದು ಅನ್ನ ತಿಂದು ನಿಮ್ಮ ಮನ್ಯಾಗ ಇಂಥ ದ್ರೋಗದ ಕೆಲಸ ಇಲ್ಲ ನಾ ಮಾಡಂಗಿಲ್ಲ. ಮಲ್ಲು, ಓ ನನ್ನ ಆಸೆ ಈಡೇರ್ಸೋದಕ್ಕೆ ಹಾ. ನಮ್ಮ ಮಾವನ್ನ ಸುಳ್ಳು ಅಪ್ಪದ ಕೊಟ್ಟು ಮನೆಯಿಂದ ಒದ್ದು ಹೊರಗಾಕಿದೆ. ಇನ್ನು ನಮ್ಮ ಅತ್ತೆ ನನಗೆ ಅಡ್ಡಿ ಆಗಬಾರ್ದು ಅಂತ ಅವಳನ್ನ ಹೊರಗಾಕಿ ರೋಡಲ್ಲಿ ಭಿಕ್ಷೆ ಅಂತ ಮಾಡಿದೆ. ಇನ್ನು ನೀನೇನಾದ್ರೂ ನನ್ನ ಆಸೆ ಈಡೇರಿಸದೆ ಹೋದ್ರೆ ಅಯ್ಯಯ್ಯೋ ನನ್ನ ಕೈ ಹಿಡಿದು ಎಳೆದಕ್ಕೆ ಬಂದಿದ್ದ ಅಂತ ಸುಳ್ಳು ಒಪ್ಪದ ಕೊಟ್ಟು ಜೇಲ್ ಕಂಬೆ ಎಣ್ಸೋಗ್ ಮಾಡ್ತೀನಿ. ಹೇಳೋ ಬಾಸ್ ಇರ್ತೀರಿ ಊರಾಗ ಒಟ್ಟ ನೋಡ್ಲಿ ಸಾವುಕಾರ ಮನ್ಯಾಗ ಅಂಕರು ಒಂದು 4 ಮಂದಿ ಅಲ್ಲೇ ಒಂದು ಇಲ್ಲೇ ಒಬ್ರು ಇರ್ತೀರಿ ನೀವು. ನಮ್ಮಂಥ ಬಡ ಹುಡುಗರನ್ನ ಕಾರ್ ಗಾಡಿ ಹೊಡೆಯೋನ್ ಲವ್ ಮಾಡೀನಿ, ಮನ್ಯಾಗ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೀನಿ. ಲಾಸ್ಟಿಗೆ ಏನಾರು ಗಂಡುಗಳಿಗೆ ಗೊತ್ತಾತಂದ್ರೆ ನಮ್ಮನ್ನ ಸಣ್ಣಂಗೆ ಮಳ್ರು ಮಾಡಿಸ್ಬಿಡುದು, ಇಲ್ಲ ಅಂದ್ರೆ ಕೋಟ ಕಚೇರಿ ದರ್ಗಾ ಜೈಲಿನ ಬುರ್ಗ ತೆಗಿಸ್ಬಿಡುದು. ಬ್ಯಾಡ ತಾಯಿ, ನಮ್ಮಪ್ಪ ಗಂಡಸ ತುಟ್ಸ್ಯಾನ ಅಂದಾಗ ಬೆವ್ರು ಸುರಿಸಿ ದುಡಿಯೋದು ಗೊತ್ತು ಹೊರತು ಇನ್ನೊಬ್ರು ಹೆಂಡ್ರ ನೋಡಿ ಜೋಲು ಸುರಿಸೋದು ಗೊತ್ತಿಲ್ಲ ನಮಗ. ಹಾಗಲ್ಲ ನನ್ನ ಮಾತು ಕೇಳು. ಹಾಗೂ ಇಲ್ಲ ಹೇಗೂ ಇಲ್ಲ. ಏ ಹೋಗಬ ಪಾಟ್ನ ಪಡ್ಬಿಡ್ತು. ಅಯ್ಯಯ್ಯೋ ಏನು ಅದ್ಭುತ ನಟನೆ ಕಣಿ ನಿಂದು. ಈ ನಿನ್ನ ಕಾಮ ಚಪಲದ ನಟನೆಯನ್ನು ಕಂಡು ನಿನಗೆ ಯಾವ ಪ್ರಶಸ್ತಿ ಕೊಡಬೇಕು? ನನ್ನ ಮನಸ್ಸನ್ನೇ ಕಲ್ಲು ಮಾಡಿ, ನನ್ನ ಮನಸ್ಸನ್ನೇ ಬದಲಾಯಿಸಿ, ನನ್ನ ಮನಸ್ಸನ್ನ ಕಲ್ಲು ಮಾಡಿದ ಕರ್ಮಗೇಡಿ ನೀನು. ಬಲ್ಲವರು ಒಂದು ಮಾತು ಹೇಳ್ತಾರೆ, ಹೆಣ್ಣಿನ ಬೆನ್ನು ಹತ್ತಬಾರ್ದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ. ಆದ್ರೆ ನಾನು ಹೆಣ್ಣಿನ ಬೆನ್ನು ಹತ್ತಿದೆ. ನಿನ್ನ ಬಣ್ಣ ಬಣ್ಣದ ಮಾತು ಕೇಳಿ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಇಲ್ಲ ಸಲ್ಲದ ವಿಷಯವನ್ನು ನನ್ನ ತಲೆಯಲ್ಲಿ ತುಂಬಿ ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಅವರನ್ನು ಒತ್ತು ಮನೆಯಿಂದ ಹೊರ ಹಾಕುವಂತೆ ಮಾಡಿದೆ. ಹೇಳು, ಯಾಕೆ ಹೀಗೆ ಮಾಡಿದೆ? ಯಾಕೆ ನನಗೆ ಮೋಸ? ಬಳ್ಳೊಳ್ಳಿ ಕಬಾಬ್ ನನಗೆ ದುಡ್ಡಿನ ಮೇಲೆ ತುಂಬಾ ಆಸೆ ಇತ್ತು. ನಾನು ದೊಡ್ಡ ಶ್ರೀಮಂತರ ಮದುವೆ ಆಗ್ಬೇಕು ಅಂತ ಆಸೆ ಕನಸು ಕಟ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವು ಪರಿಚಯ ಆದ್ರಿ. ನಿಮ್ಮ ಹತ್ರ ದುಡ್ಡು ಆಸ್ತಿ ಇದೆ ಅಂತೆಲ್ಲ ಕೇಳಿ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಮನಸ್ಸು ಮಾಡಿದೆ. ಆದ್ರೆ ಇಷ್ಟೆಲ್ಲ ಮಾಡು ಅಂತ ನಮ್ಮಮ್ಮ ಹೇಳ್ಕೊಟ್ಟು, ದಯವಿಟ್ಟು ನನಗೆ ತಪ್ಪಾಗಿದೆ, ಕ್ಷಮಿಸಿ ಅಂತ. ದುಡ್ಡು ಸೂಳೆಯೊಬ್ಬಳು ರೋಡಿಗಿಳಿದ್ರೆ ಬೇಕಾದ ದುಡ್ಡು ಗಳಿಸ್ತಾಳೆ. ಆದ್ರೆ ಸೂಳೆಗೂ ಗರತಿಗೂ ಏನು ವ್ಯತ್ಯಾಸ? ಸೂಳೆಯ ಪಟ್ಟಕ್ಕೂ ಗರತಿಯ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಿನಗೆ ದುಡ್ಡೇ ಮುಖ್ಯ ಆಗಿದ್ರೆ ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಿದ್ದೆ. ನೀನು ಯಾವನ್ ಬೇಕಾದ ಜೊತೆ ಹೋಗ್ಬೇಕಾಗಿತ್ತು. ಆದ್ರೆ ನನ್ಗ್ಯಾಕೆ ಮೋಸ ಮಾಡಿದೆ? ನನ್ಗ್ಯಾಕೆ ಮೋಸ ಮಾಡಿದೆ? ಕೊಡು, ನಾ ಕಟ್ಟಿದ ಕೊರಳ ಮಾಂಗಲ್ಯ ಕಿತ್ತಿ ಕೊಡು. ಏನು ಈ ಮಾಂಗಲ್ಯ ಬೇಕಾ? ನೀನೇನಾದ್ರೂ ಈ ಜನದ ಮುಂದೆ ತಾಳಿ ಕಟ್ಟಿ ನಿನ್ನ ಮನೆ ತುಂಬಿಸ್ಕೊಂಡಿದ್ಯಾ? ಇಲ್ವಲ್ಲ, ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿ ಆರ ಬದಲಾಯಿಸ್ಕೊಂಡು ಬಂದಿಯಾ ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಹಾ, ಈ ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಧರ್ಮೇಚ ಆರ್ತೇಚ ನಾತೇಚ ಕಾಮೇಚೆಂದ ಸಪ್ತಪದಿ ತಿಳಿದು ಮಾಂಗಲ್ಯಂ ತಂತು ನಾನೇನ ಮನಜೀವನ ಹೇತುನ ಎಂಬ ಮಂತ್ರದ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ನಾನು ನಿನಗೆ ತಾಳಿ ಕಟ್ಟಿದ್ರೆ ಆ ಕರಿಮಣಿಯ ಮಾಲೀಕ ನಾನಾಗ್ತಾ ಇದ್ದೆ. ಆದ್ರೆ ನಾನೇನ್ ಮಾಡಿದೆ? ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ, ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ಹಾರ ಬದಲಿಸಿಕೊಂಡು ಮದುವೆಯಾದೆ. ಅದ್ದಾಗ ಆ ಕರಿಮಣಿಯ ಮಾಲೀಕ ನಾನಲ್ಲ ಕಣೆ. ಅದು ನನಗೆ ಬೇಕಾಗುವಿಲ್ಲ. ನೀನು ಮಾಡಿದ ತಪ್ಪಿಗೆ ನನ್ನ ಹೆತ್ತ ತಂದೆ ತಾಯಿ ಎಲ್ಲಿದ್ದಾರೋ ಅವರಿಗೆ ಕ್ಷಮೆ ಕೇಳಿ ಅವರು ಮರಳಿ ನನ್ನ ಮನೆಗೆ ಬರೋ ಹಾಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಆಗ ಇಟ್ಟು ತಗೊಂಡು ಬಡ್ದಿದ್ದೆ ಅಂದ್ರೆ ನಿನ್ನ ಬಾಳೆ ಹಿಂಗ್ಯಾಕಿರ್ತೈತೆ. ತಗೋ ನೀನು ಮೆಟ್ಲೆ ಹೊಡಿಬೇಕಂದ್ರೆ ಸುದ್ದಾಗಿರ್ತಾವು. ಸಲಿಗೆ ಕೊಟ್ಬಿಡ್ತೀರಿ, ಈಗ ಹಿಂಗೆ ಮಾಡ್ಕೊತ ಅಡ್ಡಾಡ್ತೀರಿ. ಕಸಿ ಬೇಡ್ರಿಪ್ಪ, ನಿಮಗೂ ಇದು ನೀತಿ ಪಾಠ. ಹೆತ್ತವರು ಹೊತ್ತು ಸಾಕಿ ಸಲುವಿ
ಅತ್ತ ಕಣ್ಣೀರು ಒರೆಸಿ ಹಸದಾಗ ಅನ್ನ ತಿನ್ನಿಸಿ ನಮ್ಮನ್ನು ಜೋಪಾನ ಮಾಡಿರ್ತಾರೆ ಅಂದ್ರೆ ಯಾವತ್ತೂ ದ್ರೋಹ ಬಗೆಯಂಗಿಲ್ಲ. ನಮ್ಮ ಮನೆತನಕ್ಕೆ ತಕ್ಕಂಥದ್ದು ನಮಗೆ ತಕ್ಕಂಥದ್ದು ಕನ್ಯಾ ತೆಗೆದು ನಮ್ಮ ಮದುವೆ ಮಾಡ್ತಿರ್ತಾರೆ. ಆದ್ರೆ ನಾವು ಕನ್ಯಾ ನೋಡಕ್ಕೆ ಹೋದಾಗೆಲ್ಲ ಅವ್ರು ತೋರಿಸಿದ ಕನ್ಯಾ ಮನ್ಸಿಗೆ ಬರ್ಲಾರ್ದಾಕಿ ಮೂಗು ದೊಡ್ಡದೈತಿ, ಆಕಿ ಎತ್ತರದಳ, ಕಾರ್ಗದಳ, 12 ಹೆಸರಿಟ್ಟು ಇವು ರೂಪಕ್ಕೆ ಬಂದು ಮಳ್ಳಾಗಿ ಬಣ್ಣ ಮಾತಿಗೆ ಬೆನ್ನು ಹತ್ತಿ ಅಂತ ತಂದು ಮನೆ ಹೋಗಿಸ್ಕೊಂಡ್ಬಿಡ್ತೀವಿ. ಕೂನ್ ಇರಂಗಿಲ್ಲ, ಗುರ್ತಿರಂಗಿಲ್ಲ. ಈ ಮನಿನ ಸುಡುಗಾಡು ಮಾಡಿ ಇಟ್ಟು ಬಿಡ್ತಾವ. ಅಣ್ಣ ಎತ್ತಲಿ ಹಂಗೆ ಇಲ್ಲಿ ರೋಡ್ನ್ಯಾಗ ನಿಂದ್ರಿಸಿ ಡಗ್ಗ 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 ಗುಂಡಾಕೆ ಸಾಯಿ ಹೊಡಿಬೇಕು. ಮ್ಯಾಗ ಬಳ್ಳುಳ್ಳಿ ಕಬಾಬ್ ಹಾಕಿಬಿಡ್ಬೇಕು. ಬೇಡಪ್ಪ ಭಗವಂತ. ಹೇಗಿತ್ತು ಸಂಸಾರ? 35 ವರ್ಷಗಳ ಕಾಲ ದೇಶದಲ್ಲಿ ಸೈನ್ಯದಲ್ಲಿ ಒಂದು ಸೇವೆ ಸಲ್ಲಿಸಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕಚ್ಚೆ ಎಲ್ಲಿಗೆ ಹಚ್ಚಿದೆಯೋ ಭಗವಂತ. ಬೇಡಪ್ಪ, ನಿನ್ನಿದ್ದ ನಿಜವಾಗಿದ್ರ ಈ ಒಂದು ಜಗತ್ತಲ್ಲಿ ಶ್ರೇಷ್ಠವಾದವರು ಇಬ್ರು. ಒಬ್ಬ ಇಡೀ ಜಗತ್ತಿಗೆಲ್ಲ ಅನ್ನ ಕೊಡುವ ಅನ್ನದಾತ, ಇನ್ನೊಬ್ಬ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ರೀತಿ ಕಷ್ಟಗಳನ್ನು ಕೊಡಬೇಡ ಭಗವಂತ. ನೀನಿದ್ದದ್ದೇ ನಿಜವಾಗಿದ್ರೆ ಅವರ ಮೊದಲಿನಂತೆ ಅವರ ಸಂಸಾರ ಒಂದಾಗಿ ಹಾಲು ಜೇನಿನಂತೆ ಒಂದಾದ್ರೆ ಅಷ್ಟೇ ಸಾಕು. ಎಲ್ಲಿಗೆ ಹಸ್ತಾನೋ ಆ ಭಗವಂತ ನೋಡೋಣ. ಸಂಗೀತ